ಕೋರ್ಟ್ನಲ್ಲಿ ನಟ ದರ್ಶನ್ ಗಳಗಳ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ನಂಗೆ ಒಂದ್ ತೊಟ್ಟು ವಿಷವನ್ನ ಕೊಟ್ಬಿಡಿ, ನಾನು ಸತ್ತು ಹೋಗ್ತೀನಿ. ಜೈಲು ನರಕವನ್ನ ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ. ಸುಮ್ನೆ ಹಿಂಗೆ ಟಾರ್ಚರ್ ಕೊಡೋ ಬದಲು ವಿಷವನ್ನ ಕೊಟ್ಬಿಡಿ, ತಗೊಂಡು ಸತ್ತು ಹೋಗ್ತೀನಿ ಅಂತ ಹೇಳಿ ಕಟಕಟಿಯಲ್ಲಿ ನಟ ದರ್ಶನ್ ಭಾವುಕರಾಗಿ ಮಾತನಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಹಾಗೂ ಅವರ ಗ್ಯಾಂಗ್ ಈಗ ಜೈಲಿನಲ್ಲಿದೆ. ಇವತ್ತು ಕೋರ್ಟ್ಗೆ ಬರಬೇಕಾಗಿತ್ತು ದರ್ಶನ್. ಕೋರ್ಟ್ಗೆ ಬಂದು ದರ್ಶನ್ ತನ್ನ ನೋವನ್ನು ತೋಡ್ಕೊಂಡಿದ್ದಾರೆ. ಹಿಂದಿನ ಸಲ ಅವರು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿರುವಂತಹ ಫೋಟೋ ವೈರಲ್ ಆಗಿರುವಂತಹ ಕಾರಣಕ್ಕಾಗಿ ಸ್ಟ್ರಿಕ್ಟ್ ಮಾಡಲಾಗಿದೆ ಜೈಲಿನಲ್ಲಿ ನನಗೆ ಕನಿಷ್ಠ ಸವಲತ್ತು ಕೂಡ ಸಿಗ್ತಾ ಇಲ್ಲ. ಒಂದು ಬೆಡ್ಶೀಟ್ ಕೂಡ ಕೊಡಿ ಅಂದರೆ ಕೊಡ್ತಾ ಇಲ್ಲ. ಒಂದು ತಲೆದಿಂಬು ಕೊಡಿ ಅಂದರೆ ಕೊಡ್ತಾ ಇಲ್ಲ. ನನ್ನನ್ನು ಜೈಲು ಸಿಬ್ಬಂದಿಗಳು ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ. ಜೈಲು ಕೋಣೆಯಿಂದ ಹೊರಗಡೆ ಬಿಡ್ತಾ ಇಲ್ಲ. ಸೂರ್ಯನ ಕಿರಣವನ್ನು ನೋಡಿ ಅದೆಷ್ಟು ದಿನವಾಯಿತೋ ಗೊತ್ತಿಲ್ಲ. ಸೂರ್ಯನ ದರ್ಶನವನ್ನೇ ನಾನು ಮಾಡಿಲ್ಲ. ನನಗೆ ಯಾಕಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಟ ದರ್ಶನ್ ಅವರ ಕಣ್ಣೀರನ್ನ ನೋಡಿ ಜಡ್ಜ್ ಕೂಡ ಸ್ವಲ್ಪ ಭಾವುಕರಾಗಿದ್ದಾರೆ. ಥಂಡಿಯಲ್ಲಿ ಮಲಗಕ್ಕೆ ಕೊಡ್ತಾರೆ. ನನಗೆ ಆರೋಗ್ಯ ಸರಿ ಇಲ್ಲ. ನನ್ನ ಕೈಗೆ ಫಂಗಸ್ ಆಗಿದೆ, ಗಾಯಗಳಾಗಿದೆ. ನನಗೆ ಫಂಗಸ್ ಅಂದರೆ ಅಲರ್ಜಿ. ವೈದ್ಯರು ಸಹ ನನಗೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಡ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲು ನನಗೆ ನರಕವಾಗಿದೆ. ನರಕದಲ್ಲಿ ಇರೋಕ್ಕಿಂತ ಒಂಚೂರು ವಿಷವನ್ನು ಕೊಟ್ಬಿಡಿ, ನಾನು ಕುಡ್ಕೊಂಡು ಸತ್ತು ಹೋಗ್ತೀನಿ ಅಂತ ಹೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೋವಿನಿಂದ ಕಣ್ಣೀರು ಹಾಕ್ತಾ ಇದ್ದಾರೆ. ಜಡ್ಜ್ ಮುಂದೆ ಕಣ್ಣೀರನ್ನು ಇಟ್ಟಿರುವಂತಹ ನಟ ದರ್ಶನ್ ಅವರ ಕಣ್ಣೀರನ್ನು ನೋಡಿ ಎಲ್ಲರೂ ಕೂಡ ಕರಗಿ ಹೋಗಿದ್ದಾರೆ. ಸಾವು ಬಯಸಿರುವಂತಹ ನಟ ದರ್ಶನ್ ಈ ಕಡೆ ದಿ ಬಾಸ್ ಅಭಿಮಾನಿಗಳು ಕೂಡ ಅಳ್ತಾ ಇದ್ದಾರೆ. ದರ್ಶನ್ ಪರಿಸ್ಥಿತಿಯನ್ನ ಕಂಡು ಮರಗಿರುವಂತಹ ಡಿ ಬಾಸ್ ಫ್ಯಾನ್ಸ್ ಅಯ್ಯೋ ನಮ್ಮ ಬಾಸ್ಗೆ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಹೇಳಿ ಅಳ್ತಾ ಇದ್ದಾರೆ. ಯಾಕೆ ನಮ್ಮ ಬಾಸ್ಗೆ ಇಷ್ಟೆಲ್ಲ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜೈಲು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಸ್ಫೋಟಗೊಳಿಸಿದ್ದಾರೆ. ದರ್ಶನ್ ಅವರ ಕಥೆಯನ್ನ ಕೇಳಿದ್ರೆ ಅವರ ಅಭಿಮಾನಿಗಳ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕೋರ್ಟ್ನಲ್ಲಿ ನಟ ದರ್ಶನ್ ಕಣ್ಣೀರನ್ನ ಕಂಡು ನಿಜಕ್ಕೂ ಕೂಡ ಅಭಿಮಾನಿಗಳು ಸೋತು ಸುಣ್ಣವಾಗಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.